ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ನಟ ದರ್ಶನ್ ಮತ್ತು ಈ ಒಂದು ಪ್ರಕರಣದ 7 ಪ್ರಮುಖ ಆರೋಪಿಗಳಿಗೆ ಒಂದು ಕಡೆ ಭಯಭೀತಿ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಬಹುತೇಕ ಇವರುಗಳ ಜಾಮೀನು ಕ್ಯಾನ್ಸಲ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಭವಿಷ್ಯ ಕೊಡುವ ನಿರ್ಧಾರ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಸಂತೋಷ. ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಆರೋಪಿಗಳ ಏನು ಜಾಮೀನ ಭವಿಷ್ಯ ನಿರ್ಧಾರ ಆಗುವಂಥದ್ದು ಇವತ್ತು 10:30ಕ್ಕೆ ಒಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಒಂದು ತೀರ್ಪು ಸಹ ಪ್ರಕಟವಾಗುತ್ತೆ. ಯಾಕಂದರೆ ಜುಲೈ 24ರಂದು ಸಹ ಒಂದು ಪ್ರತಿವಾದ ಅಂದರೆ ವಾದ ಮತ್ತು ಪ್ರತಿವಾದವನ್ನು ಕೋರ್ಟ್ ಆಲಿಸಿತ್ತು. ಅಂದರೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಏನು ಜಾಮೀನೇನಿದೆ ಸೊ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಸಹ ಒಂದು ಗರಂ ಆಗಿತ್ತು. ಮತ್ತು ಸೆಷನ್ಸ್ ಕೋರ್ಟ್ ಈ ರೀತಿಯನ್ನು ತಪ್ಪು ಮಾಡಿದ್ರೆ ಮತ್ತು ಸೆಷನ್ಸ್ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟರೆ ನಾವು ಅದನ್ನು ಓಕೆ ಅನ್ಬೋದು. ಆದರೆ ಕರ್ನಾಟಕ ಹೈಕೋರ್ಟ್ ಈ ರೀತಿಯ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅಂತ ಬಿಟ್ಟು ಜಾಮೀನನ್ನು ಕೊಟ್ಟಿರೋದು ಇದು ನಿಜಕ್ಕೂ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ JB ಪ್ರದಿವಾಲಾ ಅವರು ಅಭಿಮತ ವ್ಯಕ್ತಪಡಿಸಿದ್ರು ಅವತ್ತು. ಜೊತೆಗೆ ಏನಂದರೆ ಆರೋಪಿಗಳೇನೆಂದರೆ ಪ್ರಮುಖವಾಗಿ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಲ್ಲಿ ಏನಂದರೆ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಆರೋಪಿಗಳಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸೂಕ್ತವಾದ ಉತ್ತರವನ್ನು ಕೊಟ್ಟಿಲ್ಲ, ಹಾಗಾಗಿ ಜಾಮೀನನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸಹ ಹೇಳಿತ್ತು. ಹಾಗಾಗಿ ಅಂದರೆ ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಸಹ ಒಂದು ಪರಿಗಣನೆ ಮಾಡಿತ್ತು. ಅಂದರೆ ಸಿದ್ಧಾರ್ಥ್ ಲೂಥ್ರಾ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕೇಸ್ನಲ್ಲಿ ಇಬ್ಬರು ವಿಟ್ನೆಸ್ಗಳು ಇದ್ದಾರೆ ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಆದರೂ ಸಹ ಹೈಕೋರ್ಟ್ ಇದನ್ನು ಯಾವುದನ್ನು ಸಹ ಪರಿಗಣನೆ ಮಾಡಿಲ್ಲ. ಅಂದರೆ ವಿಟ್ನೆಸ್ಗಳನ್ನು ಬರಹವಾಗಿಲ್ಲ ಅಂತ ಹೇಳ್ಬಿಟ್ಟು ಸಹ ಹೇಳಿತ್ತು. ಹಾಗಾಗಿ ಇದಕ್ಕೂ ಸಹ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿತು. ಅಂದರೆ ವಿಟ್ನೆಸ್ಗಳನ್ನೇ ನಂಬಕ್ಕಾಗಿಲ್ಲ ಅಂದರೆ ಮತ್ತೆ ಇನ್ನು ಈ ಒಂದು ಪ್ರಕರಣದಲ್ಲಿ ನೀವು ಯಾರನ್ನು ನಂಬ್ತೀರಾ ಅಂತ ಸಹ ಒಂದು ಪ್ರಶ್ನೆಯನ್ನು ಮಾಡಿತ್ತು. ಹಾಗಾಗಿ ಇವತ್ತು ಏನು ತೀರ್ಪು ಪ್ರಕಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ವೆಬ್ಸೈಟ್ನಲ್ಲಿ ಪ್ರಕಟ ಆಗಿರುವಂಥದ್ದು. ಈಗಾಗಲೇ ಎಲ್ಲ 7 ಜನ ಆರೋಪಿಗಳಿಗೂ ಸಹ ಒಂದು ಟೆನ್ಷನ್ ಶುರುವಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಮತ್ತೆ ಜಾಮೀನು ರದ್ದಾದರೆ ಎಲ್ಲ ಆರೋಪಿಗಳು 1 ವಾರ ಅಥವಾ ಟೈಮ್ ಬಾಂಡನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಇಷ್ಟು ಟೈಮ್ ಬಾಂಡಲ್ಲಿ ಅವರು ಬಂದು ಸ್ಥಳೀಯ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಆನಂತರ ಆ ಕೋರ್ಟ್ ಅವರನ್ನು ಮತ್ತೆ ಜೇಸಿಗೆ ಕಳಿಸುತ್ತೆ. ಆನಂತರ ಟ್ರಯಲ್ ಸಹ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಟ್ರಯಲ್ ಏನಾದರೂ ಡಿಲೇ ಆದರೆ ಮತ್ತೆ ಆರೋಪಿಗಳ ಪರ ವಕೀಲರು ಒಂದು ಜಾಮೀನಿಗೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಆನಂತರ ಮತ್ತೆ ಜಾಮೀನನ್ನು ಪಡ್ಕೋಬೇಕಾಗುತ್ತೆ. ಆದರೆ ಎಲ್ಲದಕ್ಕೂ ಸಹ ಒಂದು ಸರ್ಕಾರಿ ಪರ ವಕೀಲರು ಯಾವುದೇ ರೀತಿಯಾದ ಅವಕಾಶ ಕೊಡಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೂ ಸಹ ಒಂದು ಮನವರಿಕೆಯನ್ನು ಮಾಡಿದ್ದಾರೆ. ನಾವು ಈ ಒಂದು ಪ್ರಕರಣವನ್ನು 6 ತಿಂಗಳ ಒಳಗಡೆ ಟ್ರಯಲನ್ನು ಮುಗಿಸ್ತೀವಿ, ಆನಂತರ ಶಿಕ್ಷೆ ಸಹ ಪ್ರಕಟ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿನೇ ಈಗ ಏನು 6 ತಿಂಗಳ ಒಳಗಡೆ ನಾವು ಟ್ರಯಲ್ ಮುಗಿಸ್ತೀವಿ ಅಂತ ಹೇಳಿರುವಂಥದ್ದು. ಜೊತೆಗೆ ಇವತ್ತೇನಾದರೂ ಜಾಮೀನು ರದ್ದಾಗಿ ಮತ್ತೆ ಜೈಲ್ಗೆ ಹೋದರೆ ದರ್ಶನ್ ಅವರು 6 ತಿಂಗಳ ಕಾಲ ಜೈಲಲ್ಲೇ ಇರಬೇಕಾಗುತ್ತೆ. ಆನಂತರ ಟ್ರಯಲ್ ಮುಗಿಯುತ್ತೆ ಮತ್ತು ಆನಂತರ ಶಿಕ್ಷೆ ಸಹ ಪ್ರಕಟ ಆಗುತ್ತೆ. ಸಂತೋಷ್. ಅರುಣ್, ಇಫ್ ಇನ್ ಕೇಸ್ ಯಾಕಂದರೆ ಬಹುತೇಕ ಬೇಲ್ ರದ್ದಾಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇಫ್ ಇನ್ ಕೇಸ್ ನಟ ದರ್ಶನ್ ಅವರ ಬೇಲ್ ರದ್ದಾಗಿ ಬಿಟ್ಟರೆ ಆ್ಯಸ್ ಪರ್ ದಿ ಲಾ ಏನಿದೆ ಅದರ ಪ್ರಕಾರ ಅವರು 6 ರಿಂದ 8 ತಿಂಗಳು ಜೈಲುವಾಸವನ್ನು ಅನುಭವಿಸಲೇಬೇಕು. ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ, ಅವರ ಕಾನೂನಾತ್ಮಕವಾದಂಥ ನಡೆ ಏನಾಗಿರುತ್ತೆ? ಆ್ಯಸ್ ಲೋವರ್ ಕೋರ್ಟ್ಗೆ ಹೋದರೆ ಸುಪ್ರೀಂ ವರ್ಡಿಕ್ಟ್ನೇ ಎತ್ತಿಡಿಯುತ್ತೆ ಲೋವರ್ ಕೋರ್ಟ್, ಏನಾಗಬಹುದು ಅಂತ. ಸಂತೋಷ್, ಏನಂದರೆ ಇವತ್ತೇನಾದರೂ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಜಾಮೀನು ರದ್ದಾದರೆ ಅವರು ಒಂದು ಸುಪ್ರೀಂ ಕೋರ್ಟು 1 ವಾರ ಟೈಮ್ ಬೌಂಡನ್ನು ಕೊಡುತ್ತೆ. ಅಂದರೆ 1 ವಾರದ ಒಳಗೆ ನೀವು ಇಂತಹ ಸ್ಥಳೀಯ ನ್ಯಾಯಾಲಯಕ್ಕೆ ಬಂದು ಹಾಜರಾಗಬೇಕು. ಅಂದರೆ 57 CCH ಏನು ಕೋರ್ಟಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ನಡೀತಾ ಇರುವಂಥದ್ದು. ಸೊ ಅಲ್ಲಿ ನ್ಯಾಯಾಧೀಶರ ಮುಂದೆ ಬಂದುಬಿಟ್ಟು ವಕೀಲರ ಸಮೇತ ಅವರು ಹಾಜರಾಗಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ ಏನು ಕ್ಯಾನ್ಸಲ್ ಮಾಡಿದ್ರೆ ಅವರು ಅಲ್ಲೇ ಬಂದು ಹಾಜರಾಗಬೇಕಾಗುತ್ತೆ. ಆನಂತರ ಅಲ್ಲಿ ಸಹ ಒಂದು ವಾದ ಪ್ರತಿವಾದ ಆಗುತ್ತೆ. 57 CCH ಕೋರ್ಟಲ್ಲಿ ಒಂದಷ್ಟು ವಾದ ಪ್ರತಿವಾದ ಆಗುತ್ತೆ. ಆರೋಪಿಗಳ ಪರ ವಕೀಲರು ಇರ್ಬೋದು ಮತ್ತು ಸರ್ಕಾರ ಪರ ವಕೀಲರ ಒಂದು ವಾದ ಪ್ರತಿವಾದ ಆಗುತ್ತೆ. ಮತ್ತು ಕೋರ್ಟ್ ಅವರನ್ನು ಜೇಸಿಗೆ ಕಳಿಸುತ್ತೆ, ಅಂದರೆ ಪರಪ್ನಗರ ಜೈಲಿಗೆ ಕಳಿಸುತ್ತೆ. ಆನಂತರ ಮತ್ತೆ ಟ್ರಯಲ್ಗೆ ಈಗಾಗಲೇ ಸೆಪ್ಟೆಂಬರ್ 9ಕ್ಕೆ ನಾವು ಟ್ರಯಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಸಹ ಕೋರ್ಟ್ ಹೇಳಿರುವಂಥದ್ದು ಸಂತೋಷ್. ಸೊ ಹಾಗಾಗಿ 9ನೇ ತಾರೀಕು ಏನಾದರೂ ಟ್ರಯಲ್ ಸ್ಟಾರ್ಟ್ ಆದರೆ ಅವರನ್ನು ಬೆಂಗಳೂರಿನಲ್ಲೇ ಇಟ್ಕೊಂಡು, ಅಂದರೆ ಎಲ್ಲ ಆರೋಪಿಗಳನ್ನು ಬೆಂಗಳೂರಿನಲ್ಲೇ ಇಲ್ಲೇ ಪರಪ್ನಗರ ಜೈಲಲ್ಲೇ ಇಟ್ಕೊಂಡು ಪ್ರತಿದಿನ ಕೋರ್ಟ್ಗೆ ಟ್ರಯಲ್ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಪ್ರತಿದಿನ ಬರಬೇಕಾಗುತ್ತೆ ಮತ್ತು ಕೋರ್ಟ್ಗೆ ಬಂದು ಹಾಜರಾಗಬೇಕಾಗುತ್ತೆ. ಮತ್ತು ವಿಟ್ನೆಸ್ಗಳನ್ನು ಸಹ ಪೊಲೀಸರು ಕಳಿಸ್ತಾರೆ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಎಲ್ಲವೂ ಸಹ ಆ ಕೋರ್ಟಲ್ಲಿ ನಡೆಯುತ್ತೆ. ಒಂದು ವೇಳೆ ಏನಾದರೂ ಟ್ರಯಲ್ ಏನಾದರೂ ಡಿಲೇ ಆದರೆ 6 ತಿಂಗಳ ಕಾಲ ಏನೂ ಮಾಡೋಕ್ಕೆ ಆಗೋದಿಲ್ಲ ದರ್ಶನ್ ಆ್ಯಂಡ್ ಗ್ಯಾಂಗ್. ಯಾಕಂದರೆ ಅವರು ಜೈಲಲ್ಲಿ ಇರಬೇಕಾಗುತ್ತೆ. 6 ತಿಂಗಳ ಆದ ನಂತರ ಬೇರೆ ಒಂದು ಮಾರ್ಗವನ್ನು ಕಂಡುಹಿಡ್ಕೊಂಡು ಅವರು, ಯಾಕಂದರೆ ಈಗಾಗಲೇ ಏನು ಹೈಕೋರ್ಟ್ನಲ್ಲಿ ಅವರು ನಾವು ವೈದ್ಯಕೀಯ ಪರೀಕ್ಷೆ ಮಾಡಿಸ್ಕೋಬೇಕು ಮತ್ತು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಆದರೂ ಸಹ ಏನು ಆಪ್ರೇಷನನ್ನು ಮಾಡಿಸ್ಕೊಂಡಿಲ್ಲ. ಆ ರೀತಿ ಬೇರೆ ಏನಾದರೂ ಐಡಿಯಾಗಳನ್ನು ಉಪಯೋಗಿಸಿ ಆರೋಪಿಗಳ ಪರ ವಕೀಲರು 6 ತಿಂಗಳ ಆದ ನಂತರ ಏನು ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೋಬೇಕಾಗುತ್ತೆ. ಆದರೆ ಅದಕ್ಕೂ ಮುಂಚೆನೇ ಈ ಒಂದು ಪ್ರಕರಣದ ಟ್ರಯಲ್ ಸಹ ಮುಗಿದು ಶಿಕ್ಷೆ ಪ್ರಕಟ ಆಗುವ ಸಾಧ್ಯತೆ ಇರುವಂಥದ್ದು ಸಂತೋಷ್. ಎಸ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.